ಜಮಖಂಡಿ ನಗರದ ವಾರ್ಡ್ ನಂಬರ್ 29ರಲ್ಲಿ ಬಿಡಾಡಿ ದನಗಳ ಹಾವಳಿ ತುಂಬಾನೇ ಜೋರಾಗಿ ಕಂಡುಬರುತ್ತಿದೆ. ಸಿಕ್ಕವರ ಮನೆಯ ಮುಂದೆ ನಿಂತುಕೊಂಡು ಅಡ್ಡಿಪಡಿಸುವ ದನಗಳು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಕೂಡ ಮಾಡ್ತಾ ಇದ್ದಾವೆ. ಯಾರಾದ್ರೂ ಚಿಕ್ಕ ಮಕ್ಕಳು ಮುಂದೆ ಬಂದ್ರೆ ಅವರಿಗೂ ಸಹ ಹಾಯ್ದು ಅವರನ್ನ ಕೆಳಗೆ ಕೆಡವುತ್ತವೆ. ಮನೆಯ ಮುಂದ್ಗಡೆ ಇರ್ತಕ್ಕಂತ ಎಲ್ಲ ಸಾಮಾನು ಸರಂಜಾಮುಗಳನ್ನ ಅತ್ತ ಇತ್ತ ಎತ್ತಿ ಎಸಿತಾವೆ. ಇಂತಹ ಬಿಡಾಡಿ ದನಗಳಿಗೆ ನಗರಸಭೆಯವರು ಕಡಿವಾಣ ಹಾಕಬೇಕಾಗಿದೆ. ಇಲ್ಲಿನ ಬಿಡಾಡಿ ದನಗಳ ಹಾವಳಿಗೆ ನಿಜಕ್ಕೂ ಜನ ಬೇಸತ್ತು ಹೋಗಿದ್ದಾರೆ. ಮೊನ್ನೆ ತಾನೇ ಒಬ್ಬನನ್ನ ದವಾಖಾನೆಗೆ ಅಡ್ಮಿಟ್ ಕೂಡ ಮಾಡಲಾಗಿದೆ. ಚಿಕ್ಕ ಮಕ್ಕಳ ಮೇಲೆ ಕೂಡ ದನಗಳು ದಾಳಿ ಮಾಡುತ್ತಿವೆ. ಇಲ್ಲಿ ನೋಡಿ, ಇನ್ನೊಬ್ಬರ ಮನೆಯ ಮುಂದೆ ರೋಷವಾಗಿ ದನ ಮಲ್ಕೊಂಡು ಬಿಟ್ಟಿದೆ. ಪಾಪ ಕೆಲಸಕ್ಕೆ ಹೋಗುವವರು, ಟಮ್ ಓಡಿಸುವವರು, ರಿಕ್ಷಾ ಓಡಿಸುವವರ ಗತಿ ಏನು? ಯಾರು ಬಂದು ಎಬ್ಬಿಸೋರಿಗೂ ಹೇಳೋದಿಲ್ಲ. ಇವು ಯಾರ ದನಗಳೋ ಗೊತ್ತಿಲ್ಲ. ಈ ರೀತಿ ಬೇಕಾಬಿಟ್ಟಿ ದನಗಳನ್ನ ಗಲ್ಲಿಗಳಲ್ಲಿ ಬಿಟ್ಟಿರುವ ನಾಲಾಯಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಇಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಸರ್ಕಲ್ಗೆ ಹೊಂದಿಕೊಂಡಿರುವಂತಹ ವಾರ್ಡ್ ನಂಬರ್ 29ರ ಜನ ನಿಜಕ್ಕೂ ಈ ದನಗಳ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ಯಾರ ಮೇಲೆ ಏನು ದಾಳಿ ಆಗುತ್ತೋ, ಯಾರು ಆಸ್ಪತ್ರೆಗೆ ಸೇರ್ತಾರೋ, ಯಾರಿಗೆ ಗಾಯ ಆಗುತ್ತೋ ಅಥವಾ ಯಾರ ಸೈಕಲ್ ಮೋಟಾರ್ ಚೂರಾಗಿ ಹೋಗುತ್ತೋ ಅಷ್ಟು ಭಯಭೀತರಾಗಿದ್ದಾರೆ ಇಲ್ಲಿಯ ಜನ. ದಿನ ಬೆಳಗಾದ್ರೆ ಸಾಕು ದನಗಳ ಹಾವಳಿ ಪ್ರಾರಂಭ ಆಗುತ್ತೆ. ರಾತ್ರಿ ಆದ್ರೆ ಸಾಕು ಎಲ್ಲ ದನಗಳು ರಸ್ತೆ ಮೇಲೆ ಬಂದು ನಿಂತುಕೊಂಡು ಬಿಡುತ್ತವೆ. ಇಂತಹ ಬಿಡಾಡಿ ದನಗಳ ಹಾವಳಿಗೆ ಖಂಡಿತವಾಗಲು ತಾಲೂಕಾಡಳಿತ ಕಡಿವಾಣ ಹಾಕಲೇಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರದಲ್ಲಿ ಅನೇಕ ಗೋಶಾಲೆಗಳಿದ್ರು ಆ ಗೋಶಾಲೆಗಳಿಗಾದ್ರೂ ಈ ದನಗಳನ್ನ ಬಿಡಬೇಕಾದ ಅನಿವಾರ್ಯತೆ ಇದೆ. ಇಲ್ಲಿ ನೋಡಿ, ಫೋಟೋದಲ್ಲಿ ಸೈಕಲ್ ಮೋಟಾರ್ ವಾಹನವನ್ನ ಯಾವ ರೀತಿ ಬಿಡಾಡಿ ದನಗಳು ಚೂರು ಮಾಡಿದ್ದಾವೆ. ಜನರ ಮೈ ಮೇಲೆ ಕೂಡ ದನಗಳು ಹೋಗುತ್ತವೆ. ಇಂತಹ ದನಗಳಿಗೆ ಕಡಿವಾಣ ಹಾಕಲೇಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿಯ ಜನರಿಗೆ ನಿರ್ಮಾಣ ಆಗಿದೆ. ಕೇವಲ ಗಲ್ಲಿಗಳಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯ ಹೆದ್ದಾರಿಗಳ ಮೇಲೂ ಕೂಡ ದನಗಳು ದಾಳಿ ಇಟ್ಟಿವೆ. ಹಾಗಾಗಿ ಈ ದನಗಳಿಗೆ ನಗರಸಭೆ ಅಧಿಕಾರಿಗಳು ಮತ್ತು ತಾಲೂಕಾಡಳಿತ ಸೂಕ್ತವಾದಂತಹ ಕ್ರಮವನ್ನ ಜರುಗಿಸುತ್ತಾರಾ ಎನ್ನುವಂಥದ್ದನ್ನ ಕಾದು ನೋಡೋಣ. ಸಂಘರ್ಷ ನ್ಯೂಸ್, ಕರ್ನಾಟಕ. हजार तुम्हारे घर के निकलते करना नहीं वीडियो क्या लगा था बे मामू लगाएंगे क्या